ನಿಲ್ಲಿ ಮಹಾರಾಣಿ. ಪಂಡಿತ ರಾಮಕೃಷ್ಣರು ನಮ್ಮ ಪ್ರಮುಖ ಸಲಹಾಕಾರರು. ಅವರ ಕೃತ್ಯದ ಮೇಲೆ ಅನುಮಾನ ಪಟ್ಟಿರಿ ಎಂದಾದರೆ ನೀವು ನಮ್ಮ ಮೇಲೆ ಅನುಮಾನ ಪಟ್ಟಂತೆ. ಇಲ್ಲ ಇಲ್ಲ ಮಹಾರಾಜರೇ, ನನ್ನ ಉದ್ದೇಶ ಅದಾಗಿರಲಿಲ್ಲ. ಪಂಡಿತ ರಾಮಕೃಷ್ಣರವರ ಕೃತ್ಯದ ಬಗ್ಗೆ ನಮಗೆ ಯಾವ ಸಂದೇಹವೂ ಇಲ್ಲ. ನಾವು ಕೇವಲ ನಮ್ಮ ಸಮಾಧಾನಕ್ಕಾಗಿ ಮಾಡಲು ಹೊರಟಿದ್ದೆವು. ಇದರಿಂದ ನಿಮಗೆ ನೋವು ಉಂಟಾಗಿದ್ದರೆ ನಾವು ಹಾಗೆ ಮಾಡುವುದಿಲ್ಲ. ನಮ್ಮನ್ನು ಕ್ಷಮಿಸಿ. ಧನ್ಯವಾದ ಮಹಾರಾಣಿ. ಪಂಡಿತ ರಾಮಕೃಷ್ಣರೇ, ಹೇಳಿ ಮಹಾರಾಜರೇ. ಆರಂಭಿಸಿ. ಈಗ ಆಯ್ಕೆ ಮಾಡಿ. ರಾಮಕೃಷ್ಣರೇ, ಈ ಚೀಟಿಯಲ್ಲಿ ನೀವು ನಮ್ಮ ಹೆಸರನ್ನು ಕೂಡ ಬರೆದಿದ್ದೀರೇ. ನಾವು ಅತಿಥಿಯಾದರೂ ಈ ನಾಟಕದಲ್ಲಿ ಭಾಗವಹಿಸಲು ನಮಗೆ ಇಚ್ಛೆ ಇದೆ. ಇದೆ ಇದೆ, ಖಂಡಿತವಾಗಿಯೂ ನಿಮ್ಮ ಹೆಸರು ಇದೆ. ಗುರುಗಳೇ, ನಿಮಗೆ ಹೇಗೆ ತಿಳಿಯಿತು? ಚೀಟಿಗಳಲ್ಲಂತೂ ರಾಮಕೃಷ್ಣರು ಬರೆದಿದ್ದಲ್ಲವೇ? ಇಲ್ಲ ಇಲ್ಲ, ಅಂದರೆ ನಮಗೆ ತಿಳಿದಿಲ್ಲ. ಗುರುಗಳೇ, ಮಹಾರಾಣಿ ತಿರುಮಲಾಂಬೆಯವರು ಕೇಳುತ್ತಿರುವುದು ಇದನ್ನೇ. ನಿಮಗೆ ಇದರ ಅರಿವೇ ಇಲ್ಲ ಎಂಬುದಾದರೆ ಹೇಗೆ ಹೇಳಬಲ್ಲಿರಿ ಇದರಲ್ಲಿ ರಾಜಕುಮಾರಿ ಜಗನ್ಮೋಹಿನಿಯ ಹೆಸರು ಇದೆ ಎಂದು? ಅದು ನಮಗೆ ಗೊತ್ತಿದೆ ಮಹಾರಾಜರೇ, ನಮಗೆ ಗೊತ್ತಿತ್ತು. ಆದರೆ ಪಂಡಿತ ರಾಮಕೃಷ್ಣರ ಈ ಶ್ರಮದ ಶ್ರೇಯಸ್ಸನ್ನು ನಾವು ತೆಗೆದುಕೊಳ್ಳಲು ನಮಗೆ ಇಷ್ಟವಿಲ್ಲ. ಆದ್ದರಿಂದ ಹಾಗೆ ಹೇಳಿದೆವು. ಹೌದು ಮಹಾರಾಜರೇ, ನಾನು ಗುರುಗಳ ಮಾರ್ಗದರ್ಶನದಿಂದಲೇ ಈ ಚೀಟಿಗಳನ್ನು ತಯಾರಿಸಿದ್ದೇನೆ ಹಾಗೂ ಇವರ ಮಾರ್ಗದರ್ಶನದಲ್ಲಿಯೇ ಈ ನಾಟಕವನ್ನು ರಚಿಸಿದ್ದೇನೆ. ಒಳಿತಾಯಿತು. ಬನ್ನಿ, ಮಡಿಕೆಯಿಂದ ಹೆಸರು ತೆಗೆಯಲು ಆರಂಭಿಸಿ. ಆಗಲಿ. ಒಂದು ಕ್ಷಣ. ಮಹಾರಾಣಿ, ಏನಾಯಿತು? ಚೀಟಿಗಳನ್ನು ನಾವು ತೆಗೆಯುತ್ತೇವೆ. ಅಗತ್ಯವಾಗಿ ತೆಗೆಯಿರಿ. ಗೋವಿಂದ, ಅದ್ಭುತ ಅದ್ಭುತ. ತಪ್ಪಿಸಿಕೊಂಡೆ. ನಾವು ತೆಗೆಯುತ್ತೇವೆ. ಅನಂತಲಕ್ಷ್ಮಿ. ಅನಂತಲಕ್ಷ್ಮಿ. ಅದ್ಭುತ ಅದ್ಭುತ. ಧನ್ಯವಾದ. ಸ್ಥಾನ ಅಲಂಕರಿಸಿ. ಇದು 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 ಅನುಚಿತ ಮಹಾರಾಜರೇ. ಯಾವುದು ಅನುಚಿತ ಗುರುಗಳೇ? ಮಡಿಕೆಯಲ್ಲಂತೂ ಇದು ಹೇಗೆ ಸಾಧ್ಯವಾಯಿತೆಂಬುದು ನನಗೂ ಆಶ್ಚರ್ಯವಾಗುತ್ತಿದೆ. ಪಂಡಿತ ರಾಮಕೃಷ್ಣ, ನೀನು ನಮಗೆ ಮೋಸ ಮಾಡಿರುವೆ. ಇಲ್ಲ ಗುರುಗಳೇ, ಇಲ್ಲ. ನೀವೇ ನನಗೀಗ ಮಡಿಕೆಯನ್ನು ನೀಡಿದ್ದಲ್ಲವೇ? ನೀವೇ ಚೀಟಿಯನ್ನು ಪರಿಶೀಲಿಸಿದ್ದೀರಿ ಅಲ್ಲ? ನಾನು ಪರಿಶೀಲಿಸಿದ್ದೆ, ಆದರೆ ಇದು ಹೇಗೆ ಸಾಧ್ಯ? ಪಂಡಿತ ರಾಮಕೃಷ್ಣ ಹಾಗೂ ಗುರುಗಳೇ, ನಿಮ್ಮಿಬ್ಬರ ನಡುವಿನ ಸಂಭಾಷಣೆ ಏನು? ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದೇ? ನನಗರ್ಥವಾಯಿತು. ಪಂಡಿತ ರಾಮಕೃಷ್ಣರು ಹಾಗೂ ಗುರುಗಳು ಈ ಚೀಟಿಗಳಲ್ಲಿ ನಮ್ಮ ಹಾಗೂ ನಿಮ್ಮ ಹೆಸರು ಬರಬೇಕೆಂದು ಅಪೇಕ್ಷಿಸಿದ್ದರು. ಆದರೆ ಬಂದದ್ದು ಗೋವಿಂದ ಹಾಗೂ ಅನಂತಲಕ್ಷ್ಮಿ. ಹಾಗಾಗಿ ಗುರುಗಳು ಸ್ವಲ್ಪ ಬೇಸರದಲ್ಲಿದ್ದಾರೆ, ಅಲ್ಲವೇ ಗುರುಗಳೇ? ಇದು ಸತ್ಯವೇನು? ಹೌದು ಹೌದು ಮಹಾರಾಜರೇ. ಅದ್ಭುತ ಅದ್ಭುತ. ಮಹಾರಾಣಿ, ನೀವು ನಿಶ್ಚಿಂತರಾಗಿರಿ. ಪಂಡಿತ ರಾಮಕೃಷ್ಣರೇ, ನೀವು ಮಾಡಿಸುವ ಈ ನಾಟಕದ ನಿರ್ದೇಶನ ಹೇಗಿರಬೇಕು ಎಂದರೆ ಇದರಲ್ಲಿ ಎಲ್ಲರಿಗೂ ಪಾತ್ರಗಳು ದೊರೆಯಬೇಕು. ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಅದ್ಭುತ. ಇಂದಿನ ಸಭೆ ಸಮಾಪ್ತಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ನಿನಗೆ ಸೂರ್ಯಾಸ್ತದವರೆಗೆ ಮಾತ್ರ ಸಮಯವಿದೆ. ನಿನಗೆ ಬದುಕುವ ಆಸೆ ಇದ್ದರೆ ನೀನು ನಿನ್ನ ಕುಟುಂಬವನ್ನು ಕರೆದುಕೊಂಡು ವಿಜಯನಗರದಿಂದ ಪಲಾಯನ ಮಾಡು. ಇಲ್ಲವಾದರೆ ಅಲ್ಲಿ ಸೂರ್ಯಾಸ್ತವಾದ ಕೂಡಲೇ ಇಲ್ಲಿ ನಾನು ಮಹಾರಾಜರಿಗೆ ಸತ್ಯವನ್ನು ಹೇಳಿಬಿಡುತ್ತೇನೆ. ನೀನೆಂದಿಗೂ ಮತ್ತೊಮ್ಮೆ ಸೂರ್ಯಾಸ್ತವನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ. ಚೀಟಿಲಿ
ರಾಜ್ಕುಮಾರಿ ಹಾಗೂ ಮಹಾರಾಜರ ಹೆಸರು ಬರ್ಲಿಲ್ವಲ್ಲ, ಮತ್ ಹೀಗೆ ಸಪ್ಪಗಿದ್ದೀರಾ? ಅಯ್ಯೋ, ಎಲ್ಲಾ ಕಾರ್ಯದಲ್ಲಿ ಏನೋ ಒಂದ್ ಸಮಸ್ಯೆ ಮಾಡ್ತೀಯ. ಮಡಿಕೆ ಬದಲಾಯಿಸಿದ್ರಿ ಸರಿ, ಆದರೆ ಮಹಾರಾಜರು ಹಾಗೂ ಜಗನ್ಮೋಹಿನಿಯ ಹೆಸರಿನ ಬದಲಾಗಿ ಗೋವಿಂದ ಹಾಗೂ ಅನಂತಲಕ್ಷ್ಮಿಯ ಹೆಸರು ಏಕೆ ಬರೆದಿರಿ? ಬೇರೆಯವರ ಹೆಸರು ಬರೆಯಬಹುದಿತ್ತಲ್ಲ. ನಾವು ಹೆಸರುಗಳನ್ನ ಬದಲಾಯಿಸಿಲ್ಲ. ಹಾಗಿದ್ದರೆ ಹೆಸರು ಯಾರು ಬದಲಾಯಿಸಿದ್ದು? ವರ್ಣಮಾಲ, ಏನು ಮಾಡುತ್ತಿರುವೆ? ಮನೆ ತುಂಬ ಹೊಗೆ ಹಾಕಿರುವೆ ಇಲ್ಲ, ಉಸಿರಾಡುವುದೇ ಕಷ್ಟವಾಗುತ್ತಿದೆ. ಅಮ್ಮ, ಶಾರದಾ ಅಕ್ಕ, ನೀವಿಬ್ಬರು ಇಲ್ಲೇನು ಮಾಡುತ್ತಿರುವಿರಿ? ಮತ್ತೆ ಇದೇನು? ರಾಜ್ಕುಮಾರಿ ಜಗನ್ಮೋಹಿನಿ, ಮಹಾರಾಜ ಕೃಷ್ಣದೇವರಾಯ, ಈ ಎಲ್ಲಾ ಚೀಟಿಗಳ ಮೇಲೂ ಮಹಾರಾಜ ಕೃಷ್ಣದೇವರಾಯ ಹಾಗೂ ರಾಜಕುಮಾರಿ ಜಗನ್ಮೋಹಿನಿ ಅವರ ಹೆಸರಿದೆಯಲ್ಲ. ಅಮ್ಮ, ಶಾರದಾ ಅಕ್ಕ, ಇದೆಲ್ಲ ಏನು? ಅನಂತ, ನಿಂಗೆ ಈ ವಿಷಯ ಗೊತ್ತಿಲ್ವಾ? ಅದು ಮಹಾರಾಜರು ದೀಪಾವಳಿಯ ಪ್ರಯುಕ್ತ ದಮಯಂತಿ ನಾಟಕ ಪ್ರದರ್ಶಿಸುವ ಆದೇಶ ನೀಡಿದ್ದಾರೆ. ಅದಕ್ಕೆ ಮಹಾರಾಜರ ಇಚ್ಛೆ ಏನೆಂದ್ರೆ ನಳದಮಯಂತಿ ಪಾತ್ರ ಮಾಡೋರನ್ನ ಚೀಟಿ ಮೂಲಕ ಆಯ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಗುರುಗಳ ಇಚ್ಛೆ ಏನು ಅಂದ್ರೆ ಈ ನಾಟಕದ ಮುಖ್ಯ ಪಾತ್ರ ಮಹಾರಾಜರು ಮತ್ತು ರಾಜ್ಕುಮಾರಿ ಜಗನ್ಮೋಹಿನಿ ಮಾಡ್ಬೇಕು ಅಂತ. ಆದರೆ ಇದು ಸರಿಯಲ್ಲ ಅಲ್ಲವೇ? ಎಲ್ಲರಿಗೂ ಅವಕಾಶ ಸಿಗಬೇಕು. ಹಾ, ನಾವು ಅದನ್ನೇ ಹೇಳ್ತಾ ಇರೋದು. ಅವಕಾಶ ಯುವಕರಿಗೆ ಸಿಗಬೇಕು ಅಂತ. ಆದ್ರೆ ಏನ್ ಮಾಡೋದು? ಗುರುಗಳು ಮಹಾಜ್ಞಾನಿ, ಪರಮ ಪೂಜನೀಯರು ಹಾಗೂ ದೊಡ್ಡ ಪಂಡಿತರಲ್ಲವೇ? ಅವರೇ ಇಚ್ಛೆಯ ವಿರುದ್ಧ ಯಾರಿಗೆ ನಡ್ಕೊಳಕ್ಕಾಗತ್ತೆ? ಸರಿಯಾಗಿ ಹೇಳಿದ್ರಿ ಅಮ್ಮ. ನಾವು ಈ ಮಡಿಕೆನ ಗುರುಗಳಿಗೆ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಎಲ್ಲಿದ್ದಾರೆ ಗುರುಗಳು? ನೀವು ಚಿಂತಿಸಬೇಡಿ, ಈ ಮಡಿಕೆ ಅಣ್ಣನಿಗೆ ತಲುಪುತ್ತದೆ. ಅಂದರೆ ನಾನೇ ಕೊಡುತ್ತೇನೆ. ಸರಿ, ನಾವೀಗ ಹೊರಡ್ತೀವಿ. ಪ್ರಣಾಮ. ಪ್ರಣಾಮಗಳು. ಅನಂತ ಹೆಸರುಗಳನ್ನ ಬದಲಾಯಿಸಿದಾಳೆ, ನಾವಲ್ಲ. ಚೀಟಿಗಳನ್ನ ಯಾರಾದ್ರೂ ಬದಲಿಸಿರ್ಲಿ, ಈಗ ನಾನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಸೂರ್ಯಾಸ್ತವಾಗುವಷ್ಟರಲ್ಲಿ ಗುರುಗಳು ಎಲ್ಲವನ್ನು ಹೇಳಿಬಿಡುತ್ತಾರೆ. ಓ ಅಮ್ಮ, ಮನೆಗೆ ಹೋಗಿ ಎಲ್ಲ ವಸ್ತುಗಳನ್ನು ಕಟ್ಟಿಡು. ಈಗ ವಿಜಯನಗರದಿಂದ ಓಡಬೇಕು, ಹೋಗಬೇಕು. ಹಾ ಸರಿ ಮಂಜಣ್ಣ, 1 ಗಂಟೆಯ ನಂತರ ನಮ್ಮ ಮನೆಗೆ ಬಂದು ಬಿಡಿ, ಮರೆಯಬೇಡಿ. ಸರಿ, ನೀವೇನು ಚಿಂತೆ ಮಾಡಬೇಡಿ. ಈಗಿನ್ನೂ ಎತ್ತುಗಳು ಮೇವು ತಿಂತಾ ಇವೆ. ತಿಂದು ಮುಗಿಸಿದ್ಮೇಲೆ ಗಾಡಿ ಕಟ್ಕೊಂಡು ನಿಮ್ಮ ಮನೆ ಹತ್ರ ತಗೊಂಡ್ ಬರ್ತೀನಿ. ಚಿಂತೆ ಮಾಡ್ಕೋಬೇಡಿ. ಅದಿರ್ಲಿ ರಾಮಕೃಷ್ಣರೇ, ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ತೆನಾಲಿಹಳ್ಳಿಗೆ. ಮರಿಬೇಡ, ಸಮಯಕ್ಕೆ ಸರಿಯಾಗಿ ಬಂದ್ಬಿಡು. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಪ್ರಣಾಮಗಳು. ನೆನ್ನೆ ನಿಮ್ಮಿಂದ ಬದನೆಕಾಯಿ ಖರೀದಿಸಿದ್ದೆ, ನೆನಪಿದೆಯಲ್ಲ? ನೆನಪಿದೆ ಪಂಡಿತ ರಾಮಕೃಷ್ಣರೇ. ಹೌದು, ನೆನ್ನೆಯ 30 ನಾಣ್ಯಗಳು ನಿಮ್ಮ ಬಳಿಯೇ ಇದೆ. ನಂತರ ತೆಗೆದುಕೊಳ್ಳಿ ಎಂದಿದ್ದೆ. ಹೌದು, ಹೇಳಿದ್ದೆ. ಹಾಗಿದ್ದರೆ ಈಗ ಕೊಡಿ. ಪಂಡಿತ ರಾಮಕೃಷ್ಣರೇ, ನಿಮಗೆ ಆ 30 ನಾಣ್ಯಗಳ ಬದಲು ಟೊಮೊಟೊವನ್ನು ಕೊಡಲೇ? ಇಲ್ಲ ಇಲ್ಲ, ನನಗೆ ಟೊಮೊಟೊ ಬೇಡ, ನನ್ನ ನಾಣ್ಯಗಳನ್ನು ಕೊಡಿ. ನೀವೇನ್ ವಿಜಯನಗರ ಬಿಟ್ಟು ಹೋಗ್ತಾ ಇದ್ದೀರಾ? ನಿಮಗೇಕೆ? ನನ್ನ ನಾಣ್ಯಗಳನ್ನು ಹಿಂದಿರುಗಿಸಿ. ಧನ್ಯವಾದಗಳು. ನಡಿಮನಿ, ಓಡ್ ಹೋಗಿ ಗುರುಗಳಿಗೆ ಹೇಳೋಣ. ಹೌದು, ಗುರುಗಳು ನಮ್ಗೆ ಬಹುಮಾನ ಕೊಡ್ತಾರೆ. ನಡಿ ನಡಿ ನಡಿ. ಪ್ರಣಾಮಗಳು ಗುರುಗಳೇ. ನಿಮ್ಮ ದೀಪಾವಳಿ ಅಂತೂ ಈಗಾಗಲೇ ಪ್ರಾರಂಭವಾಗಿದೆ. ನಿಮ್ಮ ಪರಮ ಶತ್ರು ವಿಜಯನಗರವನ್ನು ಬಿಟ್ಟು ಹೋಗಲು ಸಿದ್ಧನಾಗುತ್ತಿದ್ದಾನೆ. ಈ ಶುಭ ಸಮಾಚಾರವನ್ನು ನಾವು ನಿಮಗಾಗಿ ಹೊತ್ತು ತಂದಿದ್ದೇವೆ. ಗುರುಗಳೇ, ನಿಮ್ಮ ಪ್ರೀತಿಯ ಶಿಷ್ಯಂದರಿಗೆ ಬಹುಮಾನವನ್ನು ನೀಡಿ. ಬಹುಮಾನ ಬೇಕೇ? ಹೌದು ಗುರುಗಳೇ, ತುಂಬಾ ದಿನಗಳಿಂದ ನೀವು ನಮಗೆ ಬಹುಮಾನನೇ ಕೊಟ್ಟಿಲ್ಲ. ಇಂದು ಕೊಡಿ ಗುರುಗಳೇ, ಕೊಡಿ. ನಡಿ ನಡಿ ನಡಿ. ಹೋಗಿ ಇಲ್ಲಿಂದ. ವಿಶ್ರಾಮ್. ಈ
ಯೋಧರನ್ನು ಪರೀಕ್ಷಿಸಲು ಇದೇ ಸರಿಯಾದ ಅವಕಾಶ. ದೃಷ್ಟಿಗೋಚರಂ. ಪ್ರಹಾರ. ಈ ಯೋಧರು ನನ್ನ ಕೆಲಸಕ್ಕೆ ಸರಿಯಾಗಿದ್ದಾರೆ. ವಿಶ್ರಾಮ್. ಆನಂದವಾಯಿತು, ಬಹಳ ಆನಂದವಾಯಿತು. ಆದರೆ ನಿಜವಾದ ಆನಂದವಂತೂ ನನ್ನ ಈ 3 ಯೋಧರು ಪಂಡಿತ ರಾಮಕೃಷ್ಣನನ್ನು ಹೊಡೆದ ನಂತರ ಅವನು ನನ್ನ ಕಾಲು ಕೆಳಗೆ ಬಿದ್ದು ಏನು ಕೇಳುವನು? ಏನು ಹೇಳಿ? ನಿಮಗೆಲ್ಲಿ ಮಾತಾಡಕ್ ಬರುತ್ತೆ? ಭಿಕ್ಷೆ. ಅವನ ಪ್ರಾಣದ ಭಿಕ್ಷೆ ಕೇಳುವನು. ಆಗ ಬರುವುದು ನಿಜವಾದ ಆನಂದ. ಅಯ್ಯೋ, ಇದೇನು? ನೀವಿನ್ನೂ ವಸ್ತುಗಳನ್ನ ಕಟ್ಟಿಲ್ವಾ? ಅಯ್ಯೋ, ಮಂಜಣ್ಣ ಬರ್ತಿರ್ತಾರೆ. ಆದ್ರೆ ಯಾವ ಅವಶ್ಯಕತೆನೂ ಇಲ್ಲ. ಅಯ್ಯೋ, ಏನ್ ಅವಶ್ಯಕತೆ ಇಲ್ಲ. ಇಷ್ಟರಲ್ಲಿ ಗುರುಗಳು ಮಹಾರಾಜರ ಹತ್ರ ಎಲ್ಲವನ್ನೂ ಹೇಳಿರ್ತಾರೆ. ಸೈನಿಕರು ಬರ್ತಾ ಇರ್ತಾರೆ. ಮಹಾರಾಜರನ್ನ ನೇಣ್ಗಂಬಕ್ಕೆ ಏರಿಸ್ತಾರೆ. ನಾವ್ ಯಾವ ತರ ಉಪಾಯ ಮಾಡಿದೀವಿ ಅಂದ್ರೆ ಗುರುಗಳು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಏನು ಅಂತದ್ ಏನ್ ಮಾಡಿದ್ರಿ? ನೀವು ಕೈಕಾಲ್ ತೊಳ್ಕೊಂಬನ್ನಿ, ನಾನು ಊಟ ಬಡಿಸ್ತೀನಿ. ಇಲ್ಲ, ಮೊದ್ಲು ಏನ್ ಮಾಡಿದ್ರಿ ಹೇಳು. ಶಬ್ದ ನಮ್ದು, ಯೋಜನೆ ಅಮ್ಮಂದು. ಓ ಅಮ್ಮ, ಏನ್ ನಡೀತು ಹೇಳಿ. ಇಂದು ಪಂಡಿತ ರಾಮಕೃಷ್ಣ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನೊಟ್ಟಿಗೆ ಸಂಚು ಮಾಡುತ್ತಾನೆ. ನನ್ನೊಟ್ಟಿಗೆ. ಅವನನ್ನು ನಾನು ಬಿಡುವುದಿಲ್ಲ. ಅಮ್ಮ, ನೀವು ಇಲ್ಲೇನು ಮಾಡುತ್ತಿರುವಿರಿ? ನಿಮ್ಮ ಕ್ಷೇಮ ವಿಚಾರಿಸಲು ಬಂದಿದ್ದೇವೆ. ನಾವಂತೂ ಕುಶಲವಾಗೇ ಇದ್ದೇವೆ. ನಿಮ್ ತಲೆಗೆ ಪೆಟ್ಟು ಬಿದ್ದಿದ ಕಾರಣ ನಿಮ್ ತಲೆ ಸರಿಯಾಗಿ ಕೆಲಸ ಮಾಡ್ತಿಲ್ವಂತೆ. ನನಗ ಇಲ್ಲ ಇಲ್ಲವಲ್ಲ. ಹಾಗಾದ್ರೆ ಈಗ ಪೆಟ್ಟು ಬೀಳುತ್ತೆ. ಯಾಕೆಂದ್ರೆ ನಾನು ಈಗ ಕೋಲಿಂದ ಹೊಡಿತೀನಿ. ನಾವೇನು ಮಾಡಿದೆವು? ಏನ್ ಮಾಡಿದೀನಿ ಅಂತ ಬೇರೆ ಕೇಳ್ತಾ ಇದ್ದೀರಾ? ನೀವು ರಾಮಂಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದೀರಾ. ನೋಡಿ ಅಮ್ಮ, ನಾವು ಪಂಡಿತ ರಾಮಕೃಷ್ಣರಿಗೆ ರಕ್ಷಿಸಿಕೊಳ್ಳಲು ಅವಕಾಶವನ್ನು ನೀಡಿದೆವು, ಆದರೆ ಅವರು ಬಳಸಿಕೊಳ್ಳಲಿಲ್ಲ. ಈಗ ನಾವೇನೂ ಮಾಡಲು ಸಾಧ್ಯವಿಲ್ಲ. ನಾವು ಮಹಾರಾಜರಿಗೆ ಸತ್ಯವನ್ನು ಹೇಳಲೇಬೇಕು. ಪಂಡಿತ ರಾಮಕೃಷ್ಣರನ್ನು ಮೃತ್ಯುದಂಡದಿಂದ ಯಾರೂ ಕಾಪಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ನಿನಗೇನ್ ಅನ್ಸುತ್ತೋ ಅದನ್ನೇ ಮಾಡು. ಆದ್ರೆ ನೆನಪಿರ್ಲಿ, ನಿನ್ನ ಬಗ್ಗೆಯೂ ಒಂದು ಸತ್ಯ ಮಹಾರಾಜ ಕೃಷ್ಣದೇವರಾಯರಿಗೆ ತಿಳಿಯಬೇಕಾಗಿದೆ. ನನ್ನದು? ನನ್ನ ಸತ್ಯವೇ? ನಾವು ಮಹಾರಾಜರ ಹೆಸರಿನಲ್ಲಿ ಎಂದಿಗೂ ಯಾರಿಗೂ ಸುಳ್ಳು ಪತ್ರವನ್ನು ಬರೆದಿಲ್ಲ. ಪತ್ರವಲ್ಲ ಗುರುಗಳೇ, ನೀವೊಂದು ಪೂರ್ತಿ ಪತ್ರಿಕೆಯನ್ನೇ ಬರೆದಿದ್ದೀರಿ. ಅದು ವಿಜಯನಗರಕ್ಕೂ ಗೊತ್ತಿಲ್ಲದೆ, ಮಹಾರಾಜರಿಗೂ ಕೂಡ ಗೊತ್ತಿಲ್ಲದೆ. ಪತ್ರಿಕೆ? ಹೌದು, ಪತ್ರಿಕೆ. ಎಂತಹ ಪತ್ರಿಕೆ? ಸೌದಾಮಿನಿ ದೇವಿ. ರಾಜಗುರು, ಮಹಾಪಂಡಿತ, ಮಹಾಜ್ಞಾನಿ, ಪೂಜ್ಯನೀಯ ತಾತಾಚಾರ್ಯರು ಒಬ್ಬ ನರ್ತಕಿಯ ಜೊತೆ ಛೀ 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 ಛೀ. ಈ ವಿಷಯ ಮಹಾರಾಜರಿಗೆ ತಿಳಿದ್ರೆ ಯೋಚನೆ ಮಾಡಿ ನಿಮ್ ಗತಿ ಏನಾಗಬಹುದು ಅಂತ. ಅಮ್ಮ, ನನಗನ್ಸೋ ಪ್ರಕಾರ ಇವರಿಗೆ ಮರಣದಂಡನೆ ಸಿಗಲ್ಲ, ಆದ್ರೆ ದೇಶದಿಂದ ಹೊರಗೆ ಹಾಕಬಹುದು. ಬಹಿಷ್ಕರಣೆ. ಯೋಚನೆ ಮಾಡಿ ಗುರುಗಳೇ, ಈ ವಯಸ್ಸಿನಲ್ಲಿ ಆ ಊರು ಈ ಊರು ಅಂತ ಅಲಿಬೇಕಾಗತ್ತೆ. ನೀವು ಮಾಡಿರೋ ಕಾರ್ಯದ ಬಗ್ಗೆ ತಿಳಿದಿರೋ ಯಾವ ರಾಜ್ಯದವರಾದ್ರೂ ನಿಮ್ಮನ್ನ ಖಂಡಿತ ಒಳಗಡೆ ಸೇರ್ಸೋದಿಲ್ಲ. ಅರ್ಥವಾಯ್ತೆ? ಅರ್ಥವಾಯ್ತು, ಅರ್ಥವಾಯ್ತು ಅಮ್ಮ, ನಮಗೆಲ್ಲವೂ ಅರ್ಥವಾಯ್ತು. ನೀವು ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ನಾವು ಕುಳಿತುಕೊಂಡು ಮಾತನಾಡೋಣ. ಬನ್ನಿ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಕೆಳಗ್ ಕೂತ್ಕೋ. ನಾವು ಕೆಳಗೆ? ಇಲ್ಲ ಇಲ್ಲ. ಹೆದರ್ಕೋಬೇಡ. ಯಾರೇ ನನಗೆ ಶರಣಾಗತಿ ಆದ್ರೂ ನಾನು ಅವ್ರ ರಕ್ಷಣೆ ಖಂಡಿತ ಮಾಡ್ತೀನಿ.
ಸರಿಯಾಗಿ ಹೇಳಿದ್ರಿ ಅಮ್ಮ. ಕೂತ್ಕೊಳ್ಳಿ, ಹೆದರ್ಕೋಬೇಡಿ. ನೋಡಿ ಅಮ್ಮ, ನನ್ನ ಮಾತನ್ನು ಕೇಳಿ. ಅಯ್ಯೋ ದೇವರೇ, ನೀವು ಹೀಗೆ ನೆಲದ ಮೇಲೆ ಕುಳಿತುಕೊಂಡಿರುವಿರಿ? ಅದೇನೆಂದರೆ, ನೀವು ಒಳಗೆ ಹೋಗಿ ವರ್ಣಮಾಲ, ಒಳಗೆ ಹೋಗಿ. ಅದೇನೆಂದರೆ, ನಾನು ಅಮ್ಮಾಳಿಗೆ ತಿಳಿ ಹೇಳುತ್ತಿದ್ದೆ, ಎಷ್ಟೇ ಮಹಾತ್ಮರಾದರೂ ಅವರಿಗೆ ಅಹಂಕಾರವಿರಬಾರದೆಂದು. ನೀವು ನಿಜವಾಗಿಯೂ ಮಹಾತ್ಮರು ಸ್ವಾಮಿ. ಅಮ್ಮ ಶಾರದಾ, ನೀವು ಹೇಗಿರುವಿರಿ? ನಾವು ಕ್ಷೇಮವಾಗಿದ್ದೇವೆ. ನಾವೀಗಲೇ ನಿಮಗಾಗಿ ಪಾನೀಯದ ವ್ಯವಸ್ಥೆ ಮಾಡುತ್ತೇವೆ. ಅಮ್ಮ, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು. ಏನು ಮಾತನಾಡಬೇಡ. ನಂದು ಒಂದೇ ನಿಯಮ, ಒಂದು ಕೈಯಿಂದ ಕೊಡು, ಇನ್ನೊಂದು ಕೈಯಿಂದ ತಗೋ. ನೀನು ರಾಮನ್ ಬಗೆಗಿನ ಸತ್ಯನ ರಹಸ್ಯವಾಗಿಡ್ಬೇಕು. ಆಗ ನಾನ್ ನಿನ್ ಸತ್ಯನ ರಹಸ್ಯವಾಗಿಡ್ತೀನಿ. ಒಂದ್ ವೇಳೆ ರಾಮನ್ ಸತ್ಯ ಹೊರಗ್ ಬಂದ್ರೆ ಆಗ ನಾನು ನಿನ್ ಸತ್ಯನು ಖಂಡಿತ ಹೊರಗೆ ಹಾಕ್ತೀನಿ. ತಿಳಿತಾ? ತಿಳಿಯಿತು ಅಮ್ಮ. ಅಮ್ಮ, ಶಾರದಾ, ಧನ್ಯವಾದಗಳು. ಬನ್ನಿ. ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು. ನೀವಿಬ್ರು ನನ್ನನ್ನ ಕಾಪಾಡ್ಬಿಟ್ರಿ. ನಾನದನ್ನ ನೀನ್ ಚಿಕ್ಕವನಿದ್ದಾಗಿಂದ ಮಾಡ್ತಾ ಇದ್ದೀನಿ. ಹೌದು. ನಾನ್ ನಿಮ್ಗೆ ಊಟ ತಗೊಂಡ್ ಬರ್ತೀನಿ. ಹಾ. ಅಮ್ಮ, ನಾವು ನಿಮ್ಮಿಂದ ಇದನ್ನು ಅಪೇಕ್ಷಿಸಿರಲಿಲ್ಲ. ಏನು ಅಪೇಕ್ಷೆ? ಅದೇ, ನೀವು ನನ್ನ ಹಾಗೂ ಗುರುಗಳ ಬಗ್ಗೆ ಸುಳ್ಳು ಮಾತುಗಳನ್ನು ಹರಡುತ್ತಿದ್ದೀರಿ ಎಂದು. ಗುರು ಹಾಗೂ ಶಿಷ್ಯೆಯ ಸಂಬಂಧ ತಂದೆ ಹಾಗೂ ಮಗಳ ಸಂಬಂಧದಂತಿರುತ್ತದೆ. ನೀವು ಸತ್ಯವನ್ನೇ ಹೇಳುತ್ತಿರುವಿರಿ ಸೌದಾಮಿನಿ ದೇವಿ. ನೀವು ನಮ್ಮನ್ನು ಎದುರು ಹಾಕಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೀರಿ. ಈ ವಿಷಯ ಮಹಾರಾಜರಿಗೆ ತಿಳಿದರೆ ರಾಮಕೃಷ್ಣರ ಜೊತೆ ನಿಮಗೂ ಕೂಡ ಶಿಕ್ಷೆ ಆಗುತ್ತದೆ. ಬೇಡ, ಬೇಡ, ಸಾಕು. ಇನ್ನು ಮುಂದೆ ನಾವು ಈ ನಿಮ್ಮ ಕೋಲಿನಿಂದ ಭಯಪಡುವುದಿಲ್ಲ. ಅಮ್ಮ, ನೀವು ಏನು ಹೇಳಿದಿರಿ? ನಾವು ಪಂಡಿತ ರಾಮಕೃಷ್ಣನ ಸತ್ಯವನ್ನು ಮುಚ್ಚಿಡಬೇಕು ಹಾಗೂ ನೀವು ನನ್ನ ಸತ್ಯವನ್ನು ಮುಚ್ಚಿಡುತ್ತೀರಿ ಎಂದಲ್ಲವೇ? ಸತ್ಯಕ್ಕೆ ಸಾಕ್ಷಿ ಬೇಕು ಅಮ್ಮ. ನನ್ನ ಸತ್ಯ ಸತ್ಯವಾಗಿದ್ದರೂ ಅದು ಸತ್ಯವಲ್ಲ, ಏಕೆಂದರೆ ನನ್ನ ಸತ್ಯವನ್ನು ಸಿದ್ಧಪಡಿಸಲು ನಿಮ್ಮ ಬಳಿ ಸಾಕ್ಷಿ ಇಲ್ಲ. ಆದರೆ ಪಂಡಿತ ರಾಮಕೃಷ್ಣನ ಸತ್ಯವನ್ನು ಸಿದ್ಧಪಡಿಸಲು ಒರಿಸ್ಸಾದಿಂದ ಸಾಕ್ಷಿ ವಿಜಯನಗರಕ್ಕೆ ಬಂದಿದೆ. ಗುರುಗಳೇ, ನೀವು ಅಪ್ಪಣೆ ನೀಡಿದರೆ ನಾವು ಹೊರಡುತ್ತೇವೆ. ಅವಶ್ಯವಾಗಿ ಸೌದಾಮಿನಿ ದೇವಿ, ಸದಾ ಖುಷಿಯಾಗಿರು. ಹಾಗಿದ್ದರೆ ಶಾರದಾದೇವಿ, ನಿಮ್ಮ ಮನೆಗೆ ಅತಿಥಿ ಬಂದಿರುವರು, ಏನಾದರೂ ತಿನ್ನಲು ಕುಡಿಯಲು ವ್ಯವಸ್ಥೆ ಮಾಡಿ. ಪರವಾಗಿಲ್ಲ ಅಮ್ಮ, ನೀವು ಕೂಡ ಒಳ್ಳೆಯ ಉಪಾಯವನ್ನೇ ಮಾಡಿದಿರಿ. ದುರ್ಭಾಗ್ಯದಿಂದ ಅದು ಸಫಲವಾಗಲಿಲ್ಲ. ಹಾಗಿದ್ರೆ ಹೇಳಿ, ಏನು ಮಾಡುವುದು ಈಗ ನಿಮ್ಮ ಮಗನಿಗೆ? ಗುರುಗಳೇ, ನನ್ನ ಮಾತು ಕೇಳಿ. ನಾವೇನನ್ನೂ ಕೇಳುವುದಿಲ್ಲ.